ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್. ವಿಶ್ವಾವಸುನಾಮ ಸಂವತ್ಸರದ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ, ವಸಂತ ನವರಾತ್ರಿ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ, ಚಿತ್ರ ಪೌರ್ಣಮಿ ಇದೆ, ವಿಶೇಷವಾಗಿರತಕ್ಕಂತಹ ಪವರ್ಫುಲ್ ಎನರ್ಜೈಸ್ಡ್ ಡೇ. ಹಾಗಾಗಿ ನಿಮ್ಮನ್ನ ಎಲ್ಲಾ ದೋಷಗಳಿಂದ ವಿಮುಕ್ತ ಮಾಡಿಕೊಳ್ಳೋದಕ್ಕೆ ಇರುವಂತಹ ಒಂದು ವಿಶೇಷವಾದಂತಹ ದಿನ ಚಿತ್ರ ಪೌರ್ಣಮಿ ದಿನ. ಜಪ ತಪಾನುಷ್ಠಾನಗಳನ್ನ ಮಾಡಿ ಎನರ್ಜಿಯನ್ನ ಗೇನ್ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನು ಹೇಳ್ತಾ, ಏಪ್ರಿಲ್ ತಿಂಗಳಿನ ಸಿಂಹ ರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ. ಕೇತು 2ನೇ ಮನೆಯಲ್ಲಿ, ಬುಧ ಶುಕ್ರ ಶನಿ ರಾಹು 8ರಲ್ಲಿ, ರವಿ 8ರಿಂದ 9ನೇ ಮನೆಯಲ್ಲಿ, ಗುರು 10ನೇ ಮನೆಯಲ್ಲಿ, ಕುಜ 12ನೇ ಮನೆಯಲ್ಲಿ. ಇದು ಗ್ರಹ ಸ್ಥಿತಿಗಳು. ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ನಾವು ಮಾಸ ಭವಿಷ್ಯವನ್ನು ಪ್ರೆಡಿಕ್ಟ್ ಮಾಡಬೇಕು. ಕೇತು ಧನಸ್ಥಾನದಲ್ಲಿದ್ದಾನೆ, ಗೋಚಾರದಲ್ಲಿ ಶುಭವ ಅಂತ ಕೇಳಿದ್ರೆ ಅಲ್ಲ. ಆದರೆ ಧನಸ್ಥಾನದಲ್ಲಿರ್ತಕ್ಕಂತಹ ಕೇತು ಅಂದ್ರೆ ಕನ್ಯಾ ರಾಶಿಯಲ್ಲಿದ್ದಾರೆ. ಹಾಗಾಗಿ ಅಲ್ಲಿ ವಿಶೇಷವಾದಂಥ ಯಶಸ್ಸು ಸಿಗಬೇಕು ಅಂತಂದ್ರೆ ರಾಷ್ಟ್ರಾಧಿಪತಿ ಆದಂತಹ ಬುಧನ ಪ್ಲೇಸ್ಮೆಂಟ್ ಅನ್ನು ನೋಡ್ಬೇಕಾಗತ್ತೆ. ಬುಧ ತುಂಬಾ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ಏನು ಪ್ರಾಬ್ಲಮ್ ಇರೋದಿಲ್ಲ. ಯಾಕಂದ್ರೆ ಕೇತು ಸ್ವಸ್ಥಾನ ಬಲ ಇಲ್ಲ. ಹಾಗಾಗಿ ಯಾರ ಮನೆಯಲ್ಲಿದ್ದಾರೋ ಆ ಫಲವನ್ನ ಕೊಡ್ತಾರೆ. ಕೇತು ಸಂಬಂಧಿತವಾದಂತಹ ಜಯ ದಿಗ್ವಿಜಯಕ್ಕೋಸ್ಕರವಾಗಿ ಅಂದ್ರೆ ಕೇತುವಿನಿಂದ ಅನುಗ್ರಹ ಬೇಕು ಅಂತಾದ್ರೆ ಸರ್ಪನ ಆರಾಧನೆ ಮಾಡ್ಕೋಬೇಕಾಗತ್ತೆ. ಮತ್ತು ಶೂಲಿನಿ ದುರ್ಗೆಯ ಆರಾಧನೆಯನ್ನ ಅಥವಾ ಮಹಾಯೋಗ ಮಂತ್ರಗಳನ್ನ ಹೇಳ್ಕೋಬೇಕಾಗತ್ತೆ. ಮಹಾಯೋಗ ಮಂತ್ರಗಳು ಅಂದ್ರೆ ವೆರಿ ಪವರ್ಫುಲ್ ಮಂತ್ರಗಳು. ಮಹಾಯೋಗ ಮಂತ್ರಗಳು ಹೆಸರೇ ಹೇಳುವಾಗೆ ಮಹಾಯೋಗ, ಅವೆಲ್ಲ ನಮಗೆ ಸಿಗಬೇಕು ಅಲ್ವಾ? ಯಾವ್ಯಾವ ಮಹಾಯೋಗಗಳು ಬರಬೇಕು ನೋಡಿ. ವಿಶೇಷವಾಗಿ ಮುಕುಟ ಯೋಗ, ದೇವೇಂದ್ರ ಯೋಗ ಇವೆಲ್ಲ ಮನುಷ್ಯನಿಗೆ ಸಿಕ್ಕಾಗ ಮಾತ್ರ. ಮಹಾಮುಕುಟ ಯೋಗ ಮತ್ತು ದೇವೇಂದ್ರ ಯೋಗ ಅದೆಲ್ಲ ಸಿಂಹರಾಶಿಗೆ ಇರುತ್ತೆ. ಹಾಗಾಗಿ 2ನೇ ಮನೆಯಲ್ಲಿರ್ತಕ್ಕಂತಹ ಕೇತುವಿಗೆ ಆ ಮಂತ್ರವನ್ನ ಪಠಣ ಮಾಡ್ಕೊಳ್ಳೋದಕ್ಕೆ ಕೊನೆಯಲ್ಲಿ ಹೇಳ್ಕೊಡ್ತೇನೆ. ಬುಧ ಶುಕ್ರ ಶನಿ ರಾಹು, ಬುಧನಿಗೂ ಗೋಚಾರದಲ್ಲಿ ಬಲ ಇದೆ, ಯಾಕಂದ್ರೆ ಅಷ್ಟಮದಲ್ಲಿದ್ದಾರೆ. ಶುಕ್ರನಿಗೂ ಗೋಚಾರದಲ್ಲಿ ಬಲ ಇದೆ. ಶನಿ ರಾಹು ಅಷ್ಟಮದಲ್ಲಿದ್ದಾಗ ಭಯ ಸಿಂಹರಾಶಿಯವರು ಪ್ರಾರಂಭ ಆಯ್ತೀನಿ. 2.5 ವರ್ಷ ಅಷ್ಟಮ ಶನಿ ಕಾಟ. ಹೆಲ್ತಲ್ಲಿ ಏನಾಗೋಗುತ್ತೋ ಏನೋ, ಅಥವಾ ನಾನೇನು ಕಷ್ಟಪಡ್ತೀನೋ ಏನೋ. ರಾಹು ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ ಗುರುಗಳು. ಅಂದ್ರೆ ರಾಹು ಚೆನ್ನಾಗಿಲ್ಲ ಅಂತಂದ್ರೆ ನನ್ನ ಎಲ್ಲಾ ಸಮಸ್ಯೆಗಳಿಗೆ ರಾಹುನೇ ಕಾರಣ ಆಗ್ಬಿಡ್ತಾನೇನೋ ಅನ್ನುವಂಥ ಯೋಚನೆಯನ್ನು ಮಾಡ್ತೀರಿ. ಶನಿ ರಾಹು ಸಮಸ್ಯೆಗೆ ಪರಿಹಾರಕ್ಕೋಸ್ಕರವಾಗಿ ಅಷ್ಟಮ ಶನಿ ಇರೋದ್ರಿಂದ ಹನುಮಾನ್ ಚಾಲಿಸ ಹೇಳ್ಕೊಳ್ಳಿ. ಶನಿವಾರ ಶನಿ ಶಾಂತಿ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ಪ್ರತಿ ಶನಿವಾರ ನೀವು ಶನೇಶ್ವರನ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಅಂಟಿಸೋದನ್ನ ಮರಿಬೇಡಿ. ಅಷ್ಟಮ ಶನಿ ಇರೋದ್ರಿಂದ 2.5 ವರ್ಷ ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಹನುಮಾನ್ ಚಾಲಿಸ ಹೇಳ್ಕೊಳ್ಳೋದನ್ನ ಮರಿಬಾರ್ದು. ಬುಧ ಶುಕ್ರ ಚೆನ್ನಾಗಿರೋದ್ರಿಂದ ಬುದ್ಧಿ ವೃದ್ಧಿ ಆಗತ್ತೆ. ಸಿಂಹರಾಶಿಯವರಿಗೆ ಬುದ್ಧಿಯಲ್ಲಿ ಏನು ಕೊರತೆ ಆಗೋದಿಲ್ಲ. ಫೈನಾನ್ಷಿಯಲ್ ಗ್ರೋತ್ ಇರುತ್ತೆ. ಆದ್ರೆ ಖರ್ಚಾಗ್ತಾ ಹೋಗುತ್ತೆ. ಹಣ ಎಷ್ಟು ಬಂದರೂ ಸಾಲಲ್ಲ. ಏನೇ ವ್ಯವಹಾರಗಳನ್ನ ಮಾಡಿ, ಉದ್ಯೋಗ ಮಾಡಿ, ಬಿಸ್ನೆಸ್ ಮಾಡಿ, ಏನೇ ಮಾಡಿ ಹಣ ಅನ್ನುವಂಥದ್ದು ಬರುತ್ತೆ ಸ್ವಾಮಿ, ಕೈಯಲ್ಲಿ ನಿಲ್ಲೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ಎದುರಿಸ್ತಾ ಹೋಗ್ತೀರಿ. ಅದಕ್ಕೆ ಮಹಾಯೋಗ ಮಂತ್ರಗಳನ್ನ ಹೇಳ್ಕೋಬೇಕು. ರವಿ ಅಷ್ಟಮದಿಂದ ಭಾಗ್ಯಸ್ಥಾನಕ್ಕೆ 8ನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವೇರಿಯೇಷನ್ ಅನ್ನ ಕೊಡ್ತಾ ಹೋಗ್ಬೋದು. ಮಹಾಯೋಗ ಮಂತ್ರಗಳನ್ನ ಹೇಳ್ಕೊಂಡ್ರೆ ಸರಿ ಹೋಗುತ್ತೆ. ಭಾಗ್ಯಕ್ಕೆ ಬಂದ ಮೇಲೆ ಅಂದ್ರೆ 13ನೇ 14ನೇ ತಾರೀಕಿನ ನಂತರದಲ್ಲಿ ನಿಮಗೆ ಉತ್ತಮವಾದಂತಹ ಯೋಗಗಳು ಪ್ರಾಪ್ತಿಯಾಗತ್ತೆ. ಮತ್ತು ಎಲ್ಲಾ ರೀತಿಯಾದಂತಹ ಆರೋಗ್ಯವನ್ನ, ವರ್ಚಸ್ಸನ್ನ ಗೇನ್ ಮಾಡ್ಕೊಳ್ತಾ ಹೋಗ್ತೀರಿ. ಗುರು 10ನೇ ಮನೆಯಲ್ಲಿದ್ದಾನೆ, ಗೋಚಾರ ಬಲ ಇಲ್ಲ. ಹಾಗಾಗಿ ನನಗೆ ಬಿಸ್ನೆಸ್ಸು ಅಥವಾ ಇನ್ಕ್ರಿಮೆಂಟು ಯಾವ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಇನ್ಕ್ರಿಮೆಂಟ್ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ಹಾಗಂತ ಯೋಚನೆ ಮಾಡುವಂತ ಪ್ರಮೇಯವಿಲ್ಲ. ಮಹಾಯೋಗಗಳ ಮಂತ್ರಗಳಿಂದ ಈ ಸಮಸ್ಯೆ ಕೂಡ ಪರಿಹಾರವಾಗತ್ತೆ. ಗುರುವಿನ ಅನುಗ್ರಹಕ್ಕೋಸ್ಕರವಾಗಿ ಪ್ರತಿ ಗುರುವಾರ ಗುರು ಮಂದಿರ ದರ್ಶನವನ್ನ ಮಾಡೋದು ಮರಿಬೇಡಿ. ಗುರು ಮಂತ್ರಗಳನ್ನ ಹೇಳ್ಕೊಳ್ಳಿ. ದಕ್ಷಿಣಾಮೂರ್ತಿ ಮಂತ್ರಗಳು, ವಿದ್ಯಾರ್ಥಿಗಳಾಗಿದ್ದ ದಕ್ಷಿಣಾಮೂರ್ತಿ ಮಂತ್ರಗಳನ್ನ ಹೇಳ್ಕೊಳ್ಳಿ. ಉದ್ಯೋಗ ಆಕಾಂಕ್ಷಿತರು ಗುರುವಾರ ದತ್ತಾತ್ರೇಯರ ದರ್ಶನ, ದಕ್ಷಿಣಾಮೂರ್ತಿಗಳ ದರ್ಶನ ಮಾಡಿ, ರಾಯರ ದರ್ಶನ ಮಾಡಿ, ಬಾಬಾರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ಕುಜ 12ನೇ ಮನೆಯಲ್ಲಿದ್ದಾನೆ ನೋಡಿ. ಮಂಗಳ ಕಾರ್ಯಗಳು ಹಿನ್ನಡೆ ಆಗ್ತಾ ಹೋಗುತ್ತೆ. ಮತ್ತು ಮನೆಯಲ್ಲಿ ವಾತಾವರಣ ಹದಗೆಡ್ತಾ ಹೋಗುತ್ತೆ. ಭಿನ್ನಾಭಿಪ್ರಾಯಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ವಿರಸಗಳು ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾದ್ರೆ ಕುಜ ಅಂದ್ರೆ ಏನು? ದೇವಿ ಶಕ್ತಿ ಅಲ್ವಾ? ಅದೇ ರೀತಿಯಾಗಿ ಶನಿ ಮತ್ತೆ ರಾಹು ಈ ಎಲ್ಲಾ ಗ್ರಹಗಳ ಯೋಚನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೇತು ದ್ವಿತೀಯದಲ್ಲಿದ್ದಾನೆ. ಹಾಗಾದ್ರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಕಾಟದಿಂದಲೂ ಹೊರಗೆ ಬರಬೇಕು ಮತ್ತು ಸಮಸ್ಯೆಗಳಿಂದ ಹೊರಗೆ ಬಂದು ಜೀವನದಲ್ಲಿ ಎಲ್ಲ ಅವರವರ ಕೆಲಸ, ಏನೇ ಕೆಲಸ ಮಾಡಿ, ಏನೇ ವೃತ್ತಿ ಮಾಡಿ ಅದರಲ್ಲಿ ನಿಮಗೆ ಯಶಸ್ಸು ಸಿಗಬೇಕು. ಮಹಾಯೋಗ ಮಂತ್ರವನ್ನು ಹೇಳ್ಕೊಡ್ತಾ ಹೋಗ್ತೇನೆ. ಈ ಮಂತ್ರವನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ, ಪಠಣ ಮಾಡಿ ನಿಮ್ಮ ಕಷ್ಟವನ್ನ ದೂರ ಮಾಡ್ಕೊಳ್ಳಿ. ಓಂ ಶೂಲಿನಿ ದುರ್ಗೆ ದೇವಸೀಟ್ವ ಸುಪೂಜಿತೆ ನಂದಿನಿ ರಕ್ಷ ಮಹಾಯೋಗೇಶ್ವರಿ ಹುಂ ಫಟ್ ಸ್ವಾಹ. ಇದು ಮಹಾಯೋಗೇಶ್ವರಿ ಮಂತ್ರ ಅಥವಾ ಈ ಮಂತ್ರವನ್ನ ಶೂಲಿನಿ ದುರ್ಗಾ ಮಂತ್ರ ಅಂತ ಕೂಡ ಕರೀತಾರೆ. ಈ ಮಂತ್ರವನ್ನ ಓದ್ಕೊಳ್ಳಿ.
ಓಂ ಶೂಲಿನಿ ದುರ್ಗೆ ದೇವಸಿಡ್ವ ಸುಪೂಜಿತೆ ನಂದಿನಿ ರಕ್ಷ ರಕ್ಷ ಮಹಾಯೋಗೇಶ್ವರಿ ಹುಂ ಫಟ್ ಸ್ವಾಹ. ಈ ಮಂತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ. ಅಲ್ಪ ಪ್ರಾಣ ಮಹಾಪ್ರಾಣದ ಬಗ್ಗೆ ಗಮನ ಇರಲಿ, ಯಾಕೆಂತಂದ್ರೆ ಅರ್ಥ ವ್ಯತ್ಯಾಸಗಳಾಗ್ಬಿಡತ್ತೆ. ಹಾಗಾಗಿ ಈ ಮಂತ್ರವನ್ನು ಓದ್ಕೊಳ್ಳಿ. ಸಿಂಹರಾಶಿಯವರು ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಕೊಳ್ಳಿ. ಇನ್ನು 2.5 ವರ್ಷ ಅಷ್ಟಮ ಶನಿ ಇದೆ ಅನ್ನುವಂತಹ ಭಯ ಬೇಡ. ಸೂರ್ಯನ ರಾಶಿ ಅದು, ಸೂರ್ಯನ ಬಲ ಚೆನ್ನಾಗಿರಬೇಕು. ಪ್ರತಿ ಶನಿವಾರ ಬೆಳಗ್ಗೆ ಶನೈಶ್ವರನ ದೇವಸ್ಥಾನಕ್ಕೆ ಹೋಗಿ ಶನಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ರಾಶ್ಯಾಧಿಪತಿ ಆದಂತಹ ಸೂರ್ಯನೂ ನಿಮಗೆ ತೊಂದರೆಯನ್ನು ಕೊಡೋದಿಲ್ಲ. ಅದೇ ರೀತಿಯಾಗಿ ಶನಿ ಪರಮಾತ್ಮನ ಅನುಗ್ರಹವು ನಿಮಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಏಪ್ರಿಲ್ 2025 ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಶುಭವಾಗಲಿ. ಶುಭಂ ಭೂಯಾತ್. ಲೋಕಾಹ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.